ಏನಿವತ್ತು ಸ್ಪೀಡ್ ಶೆಟ್ಟಿ ಮತ್ತೆ ಎಲ್ಲಿಗೆ ಹೊರಟ್ರು ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್? ಇಲ್ಲ, ಆಕ್ಚುಲಿ ನಾನು ಇವತ್ತು 2 days ಬ್ಯಾಕ್ ನಮ್ಮ ಮನೆ ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ ಬಂದಿದೀವಲ್ವಾ. ಸೊ ಇವಾಗ ನಮ್ಮ ಶ್ರೀ ತಿರುಪತಿ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡೋಣ ಅಂತ ಫ್ಯಾಮಿಲಿ ಸಮೇತ ಮತ್ತೆ ಹೊರಟಿದೀವಿ. ಓಕೆ, ಹಾಗೆ ನನ್ನ ಈ ಸ್ಪೀಡ್ ಶೆಟ್ಟಿ ಚಾನೆಲ್ ನ ದಯವಿಟ್ಟು ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ PM ಮೋದಿ ಅವರು ಭಾಷಣ ಮಾಡೋದನ್ನ ಕೇಳಿಸ್ಕೊಂತ ಹೋಗ್ತಿದ್ವಿ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ನಮ್ಮ ಮೋದಿಜಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿರುವಂತಹ ಕ್ಷಣ ಅಲ್ವಾ, ವಿನ್ ಆಗಿದ್ದಾರೆ ಅನ್ನೋದು ತುಂಬಾ ಖುಷಿ ಕೊಟ್ಟಿದೆ ನಮ್ಗೆಲ್ರಿಗೂ. ಯಾವಾಗ್ಲೂ ತುಂಬಾ ಇಷ್ಟ ಆಗ್ತೀವಿ, ಹಾಗೆ ನಾವು ಕೂಡ ದೇವ್ರನ್ನ ತುಂಬಾ ಇಷ್ಟ ಪಡ್ತೀವಿ ಅಂದ್ಮೇಲೆ ದೇವ್ರು ನನ್ಗೆ ದೇವ್ರಂತಹ ಇರುವ ಸ್ವಾಮೀಜಿ ಅವರನ್ನ ಪರಿಚಯ ಮಾಡದೇ ಇರ್ತಾನ ನೋಡಿ. ಇವತ್ತು ನಾನು ಬಂದು ವಿಸಿಟ್ ಮಾಡಿರೋದು ಬಂದು ಶ್ರೀ ಸಾಯಿ ಕುಮಾರ್ ಸ್ವಾಮೀಜಿ ಅಂತ. ಅವರು ತಿರುಪತಿಯಲ್ಲಿಯೇ ಇರುವಂತಹ ಸ್ವಾಮೀಜಿ. ಅವ್ರಿಗೆ ನಮ್ಗೆ ಆಕ್ಚುಲಿ ನಮ್ಮ ಬೆಸ್ಟ್ ಫ್ರೆಂಡ್ ಕೂಡ. ಅವ್ರ ಮನೆಗೆ ನಾನು ವಿಸಿಟ್ ಮಾಡಿರೋದು ನನಗಂತೂ ತುಂಬಾನೇ ಖುಷಿ, ಹಾಗೆ ನನ್ನ ಫ್ಯಾಮಿಲಿ ಅವ್ರಿಗೂ ಕೂಡ ತುಂಬಾ ಖುಷಿ ಆಗಿದೆ. ಸೊ ಅವ್ರನ್ನ ನಾನು ನೆಕ್ಸ್ಟ್ ಈ ವಿಡಿಯೋದಲ್ಲೇನೆ ನಿಮ್ಗೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಅವ್ರನ್ನ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ, ಹಾಗೆ ಎಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ ಅನ್ನೋದು ನೀವು ಅವ್ರನ್ನ ನೋಡಿದಾಗ್ಲೇನೆ ಗೊತ್ತಾಗುತ್ತೆ ನೋಡಿ. ನಾವು ಮಿಡ್ ನೈಟ್ ಅಲ್ಲಿ ರೀಚ್ ಆದ್ರೂ ಕೂಡ ಫಸ್ಟ್ ಟೈಮ್ ಬಂದಿದಾರಲ್ಲ ಅಂತ ನಮ್ಗೆ ಮಜ್ಜಿಗೆನ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ. ಸೊ ಮಜ್ಜಿಗೆನ ನಾವೇನೆ ಸರ್ವ್ ಮಾಡ್ಕೊಂತ ಇರೋದು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ. ತುಂಬಾ ಚೆನ್ನಾಗಿತ್ತು ಮಜ್ಜಿಗೆ ಮಾತ್ರ. ಸ್ವಾಮೀಜಿ ಮನೇನ ನೀವು ನೋಡ್ತಾ ಇದ್ದೀರಲ್ವಾ. ಸೊ ನಾವು ನಿಮ್ಗೆ ಸ್ವಾಮೀಜಿನ ತೋರಿಸ್ತೀನಿ ಅಂತ ಹೇಳಿದೀನಿ ನೋಡಿ, ಅವರೇನೆ ಬರ್ತಾ ಇದಾರಲ್ವಾ. ನಿಜವಾಗ್ಲೂ ಇವ್ರು ಎಷ್ಟು ಬಿಸಿ ಇರ್ತಾರೆ ಅಂದ್ಮೇಲೆ, ಅಂದ್ರೆ ಇವತ್ತು ಅವ್ರು ಇನ್ನೂ ಬಿಸಿ ಇದೆ. ಯಾಕಂದ್ರೆ ನಮ್ಮ ಆಂಧ್ರದ್ದು ಯಾರು ನಮ್ಮ MLA, ಹಾಗೇನೆ ಅಲ್ಲಿ TDP ಮತ್ತೆ ಜನಶಕ್ತಿ ಪಾರ್ಟಿ MLAಗಳು ಯಾರ್ಯಾರು ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇವರೇನೇನೆ ಅವ್ರದ್ದು ಜಾತಕದಿಂದ ಹಿಡಿದು ಏನೇನ್ ಅವ್ರ ಮುಂದೆ ಮಾಡ್ಬೇಕಾ ಪ್ರತಿಯೊಂದು ಕೆಲಸದ ಎಲ್ರು ಇವ್ರ ಹತ್ರನೇ ಫಸ್ಟ್ ಕೇಳಿನೇನೆ ಅದನ್ನ ಮುಂದುವರಿತಿರ್ತಾರೆ. ಸೊ ಇವರು ಅಷ್ಟು ಪವರ್ಫುಲ್ ಆಗಿ ಒಬ್ರೊಬ್ರದ್ದು ಜಾತಕದಿಂದ ಹಿಡಿದು ಪ್ರತಿಯೊಂದನ್ನು ಕವಡೆ ಮೂಲಕ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಮಗಂತೂ ತುಂಬಾನೇ ಖುಷಿ ನೋಡಿ. ಅವ್ರು ನಮ್ ಜೊತೆ ಬರ್ತಾ ಇರೋದು ನೋಡಿದ್ರೆ ನಿಮ್ಗೆ ಅನ್ಸ್ತಾ ಇಲ್ವಾ, ಅವ್ರಷ್ಟು ಫೆಮಿಲಿಯರ್ ಆಗಿ ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ, ಅಷ್ಟು ಖುಷಿಯಾಗಿದೆ. ಸೊ ಅವ್ರು ಬಿಸಿ ಇರೋದ್ರಿಂದ ಅವ್ರು ಕೊಟ್ಟಿರೋ ಟೈಮ್ ಅಂತೂ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಮೂಲಕ. VIP ದರ್ಶನ ಅಂತಾನೆ ನಾವು ಬಂದಿರೋದು. ಬಟ್ ನಮ್ಮ ಸ್ವಾಮೀಜಿ ಅವ್ರು ಏನ್ ಹೇಳಿದ್ರಂದ್ರೆ ನಮ್ಗೊಂದು ಟಿಕೆಟ್ ಬೇಕಾಗಿರುತ್ತೆ ಆಯ್ತಾ, ಯಾವ್ದಕ್ಕೆ ಆದ್ರೂ ಟಿಕೆಟ್ ಇರ್ಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ಟಿಕೆಟ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ಅರ್ಲಿ ಮಾರ್ನಿಂಗು ಬೇಗ ಎದ್ದು ಹೋಗ್ಬೇಕಿರೋ ಟೈಮ್ ಅಲ್ಲಿ ನಾವು ಸ್ವಲ್ಪ ಲೇಟ್ ಆಗೋಯ್ತು. ಯಾಕಂದ್ರೆ ನಿನ್ನೆ ನೈಟ್ ಅಷ್ಟೇ ನಾವು ರೀಚ್ ಆಗಿರೋದು. ಅಲ್ಲಿ ಫಸ್ಟ್ ನಾವು ಒಂದು ಇದು TTD ಅಂದ್ಬಿಟ್ಟು ಅಲ್ಲಿ ಟಿಕೆಟ್ ಕೊಡ್ತಾರೆ, ಸ್ವಲ್ಪ ನಿಯರ್ ಆಯ್ತಾ ಅದು ನಾವು ಇರೋ ಪ್ಲೇಸ್ಗೆ. ಸೊ ಅಲ್ಲಿ ಹೋದ್ರೆ ಈಸಿ ಆಗತ್ತಲ್ಲ, ಯಾಕಂದ್ರೆ ಅಲ್ಲಿ ಕೊಡುವಂತದ್ದು 1,000ದಿಂದ 1,500 ತನಕ ಟಿಕೆಟ್ ಇಶ್ಯೂ ಮಾಡ್ತಾರೆ, ಎವ್ರಿ ಡೇ ಮಾಡ್ತಾರಂತೆ ಅಲ್ಲಿ. ಸೊ ನಾವು ಹೋಗೋದ್ರೊಳಗಡೆನೆ 5 o'clock ಆಗಿರೋದ್ರಿಂದ ಅಲ್ಲಿ ಎಕ್ಸಾಕ್ಟ್ ಆಗಿ ಆ ಟೈಮ್ಗೆ ಟಿಕೆಟ್ ಮುಗ್ದೋಗ್ಬಿಟ್ಟಿತ್ತು. ಓಕೆ, ಸೊ ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ವಿ, ಮತ್ತೆ ಇನ್ನೊಂದ್ ಕಡೆ ಹೋಗ್ಬೇಕಲ್ಲ ಅಂದಿದ್ದಕ್ಕೆ ನಮ್ಮ ಒಬ್ರು ಕನ್ಸ್ಟ್ರಕ್ಷನ್ ನಮ್ ಜೊತೆ ವರ್ಕ್ ಮಾಡೋರೊಬ್ರು ರೆಡ್ಡಿ ಅಂತ ಇದ್ದಾರೆ. ಸೊ ಅವರು ಯಾವಾಗ್ಲೂ ಇಲ್ಲಿ ತಿರುಪತಿಗೆ ಬಂದು ದರ್ಶನ ಮಾಡ್ತಿರೋದ್ರಿಂದ ನಮಗ್ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಗೈಡ್ ಮಾಡಿದ್ರು, ಇಲ್ಲ ನಿಮಗೆ ಟಿಕೆಟ್ ಬೇಕೇ ಬೇಕು ಅಂದಾಗ ನಿಮ್ಗೆ ಇನ್ನೊಂದು ಪ್ಲೇಸ್ ಇದೆ ನೋಡಿ, ಅಲ್ಲಿ ಶ್ರೀವಾರಿ ಅಂತ ಒಂದು ಪ್ಲೇಸ್ ಇರುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಇದೆ ನೀವಿರೋ ಪ್ಲೇಸ್ ಇಂದ ಅಲ್ಲಿಗೆ, ಆ ಗೋಪುರ ಕಾಣಿಸುತ್ತಲ್ವಾ ಅಲ್ಲಿಂದ. ಬಟ್ ಅಲ್ಲಿ ಹೋದ್ರೆ ನಿಮ್ಗೆ ಕಲೆಕ್ಟ್ ಮಾಡ್ಕೋಬಹುದು ಅಂತ ಅಂದ್ರು. ಬಟ್ ನಮ್ಗೆ ಫಸ್ಟ್ ಟೈಮ್ ಅಲ್ವಾ ಈ ರೀತಿ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ನಮ್ಗೆ ನಾವು ಕ್ಯೂ ಅಲ್ಲಿ ಹೋಗಿ ವೆಯ್ಟ್ ಮಾಡುವಂತಹ ಸನ್ನಿವೇಶ ಇಲ್ಲ. ನಮ್ಮ ಸ್ವಾಮೀಜಿ ನಾನು ಹೇಳ್ದಾಗೇನೆ ಅವ್ರ ಜೊತೆ ಹೋಗೋದ್ರಿಂದ ನಮ್ಗೆ ಜಸ್ಟ್ ಟಿಕೆಟ್ ಬೇಕಲ್ಲಿ ಎಂಟ್ರಿ ಮಾಡೋದಕ್ಕಷ್ಟೇನೆ. ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮತ್ತೆ ನಾವು ರಿಟರ್ನ್ ಕಾರ್ ಪಾರ್ಕಿಂಗ್ ಹತ್ರ ಬಂದಾಗ ಅಲ್ಲಿ ನಮ್ಮ ಹಸ್ಬೆಂಡ್ ಮತ್ತೆ ನನ್ನ ಇನ್ನೊಬ್ರು ಬ್ರದರ್ ಇದ್ರು. ಸೊ ಅಲ್ಲಿ ಒಬ್ರು ಆಟೋದವ್ರು ಬಂದ್ಬಿಟ್ಟು ನಿಮ್ಗೆ ಟಿಕೆಟ್ ಬೇಕಾ, ನನ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ದೇವ್ರ ತರ ಅವರೇ ಬಂದ್ಬಿಟ್ಟು ಗೈಡ್ ಮಾಡಿದ್ರು ಆಯ್ತಾ. ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ಅವರು ಹ್ಯಾಂಡಿಕ್ಯಾಪ್ ಆಗಿದ್ರು, ಬಟ್ ಅವ್ರು ಹೇಳಿರೋದು ಕಾನ್ಫಿಡೆನ್ಸ್ ಹೆಂಗಿತ್ತು ಅಂದ್ರೆ, ಬನ್ನಿ ಅಲ್ಲಿ ಟೈಮ್ ಆಗಿರಲ್ಲ ನಿಮ್ಗೆ ಕೊಡ್ಸ್ಬಿಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಬಟ್ ಅಲ್ಲಿಂದ 19 ಕಿಲೋಮೀಟರ್ ಇತ್ತು ನೋಡಿ ಈ ಪ್ಲೇಸ್. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೋಗಿ ನಮ್ಮನ್ನ ಅವರು ಆಟೋದಿಂದ ಇಳಿಸ್ಬಿಟ್ಟು ಅವರೇ ವೆಯ್ಟ್ ಮಾಡ್ತಾ ಇದ್ರು ರಿಟರ್ನ್ ಮತ್ತೆ ನಮ್ಮನ್ನ ಕರ್ಕೊಂಡು ಬರೋದಕ್ಕೆ. ಸೊ ನಾವು ನೋಡಿ ಆ ಕ್ಯೂ ಅಂದ್ರೆ ಆತರ ಇದಿಲ್ಲ, ನಡ್ಕೊಂಡೇ ಹೋಗ್ಬೇಕಲ್ಲಿ.
ಕೆಲವೊಬ್ರಲ್ಲಿ ಮೆಟ್ಲು ಹತ್ಕೊಂಡೇ ಹೋಗ್ತಾರೆ ಅಲ್ಲಿ ಟಿಕೆಟ್ ತಗೊಂಡು, ಆಯ್ತಾ. ನಾವು VIP ಆಗಿರೋದ್ರೆ ನಾವ್ ಅಲ್ಲಿ ಹೋಗಂಗಿರ್ಲಿಲ್ಲ, ನಮ್ಗೆ ಜಸ್ಟ್ ಟಿಕೆಟ್ ಬೇಕಿತ್ತು ಅಷ್ಟೇನೆ. ಸೊ ಅದೇ ಲೈನ್ ಅಲ್ಲಿ ಹೋಗ್ಬಿಟ್ಟು ನಾವಲ್ಲಿ ನಮ್ದು ರೆಫರೆನ್ಸ್ ಕೊಟ್ಟಾಗ ನಮ್ಗೆ ಅಲ್ಲಿ ಟಿಕೆಟ್ ಕೊಟ್ರು. ಬಟ್ ಈ ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ನೀವೇನಾದ್ರೂ ಬಂದಾಗ ಇಲ್ಲಿ ಟಿಕೆಟ್ ತಗೊಂಡ್ರೆ ನೀವು ವಿದಿನ್ 1 hour ಅಲ್ಲಿ ನೀವು ಮೆಟ್ಟಿಲ್ ಹತ್ಬಿಟ್ಟು ದರ್ಶನ ಮಾಡಬಹುದು, ಓಕೆನಾ. ಸೊ ಈ ರೀತಿ ಆಧಾರ್ ಕಾರ್ಡ್ ನ ತೋರಿಸ್ಬಿಟ್ಟು ಟಿಕೆಟ್ ತಗೊಂಡ್ವಿ. ನೆಕ್ಸ್ಟ್ ನಮಗ್ ಟೈಮಿಂಗ್ಸ್ ಬಂದು ಅವ್ರು ಮೆನ್ಷನ್ ಮಾಡಿರೋ ಟೈಮಿಂಗ್ಸ್ ಇರ್ಲಿಲ್ಲ. ಅಂದ್ರೆ ನಮ್ಮ ಸ್ವಾಮೀಜಿ ಅವರು ಹೇಳಿರೋ ಪ್ರಕಾರ ಅವರು ನೈಟ್ ಫ್ರೀ ಇದ್ರು ಅವತ್ತು. ಅವರು ಬಿಸಿ ಇರ್ತಾರಲ್ವಾ, ಅವ್ರು ನಮ್ಗೆ ಆಕ್ಚುಲಿ ಟೈಮ್ ಕೊಟ್ಟಿರೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ನಿಮ್ಗೆ ನೈಟ್ ನಾನು 1 hour ಗ್ಯಾಪ್ ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದಕ್ಕೋಸ್ಕರ ನಾವು ಬೆಳಿಗ್ಗೆ ಮತ್ತೆ ಟೈಮ್ ಸಿಕ್ತು ಅಂತ ನೋಡಿ ಅಲ್ಲಿಂದ ರಿಟರ್ನ್ ಬಂದು ಇಲ್ಲಿ ಒಂದು ದೊಡ್ಡದಾಗಿ ಒಂದು ಕಲ್ಯಾಣಿ ಇದೆ, ಕಲ್ಯಾಣಿ ವೆಂಕಟೇಶ್ವರ ಅಂತಹ ಈ ಟೆಂಪಲ್ ನ ಅರ್ಲಿ ಮಾರ್ನಿಂಗ್ ಬೇಗನೆ ವಿಸಿಟ್ ಮಾಡಿದ್ವಿ. ತುಂಬಾನೇ ಖುಷಿ ಆಯ್ತು. ಈ ಟೆಂಪಲ್ ಯಾರು ಜಾಸ್ತಿ ನೋಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಆ ಶ್ರೀವಾರಿ ಹತ್ರ ಹೋದ್ರೆ ನೀವು ಟಿಕೆಟ್ ತಗೊಳಕ್ ಹೋದಾಗ ರಿಟರ್ನ್ ಬರುವಾಗ ಸಿಗತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಸೇಮ್ ನಿಮ್ಗೆ ದೊಡ್ಡದಾಗಿರುವಂತಹ ವೆಂಕಟರಮಣ ಸ್ವಾಮಿದು ಮೂರ್ತಿ ಇದೆ. ಬೆಳಿಗ್ಗೆನೆ ತುಂಬಾ ಚೆನ್ನಾಗಿ ಪೂಜೆ ಆಯ್ತು. ಒಳಗಡೆ ಅಲ್ಲಿ ಆಕ್ಚುಲಿ ಮೊಬೈಲ್ ಎಲ್ಲ ಅಲೋ ಇರ್ಲಿಲ್ಲ. ಹೊರಗಡೆ ಪ್ಲೇಸ್ ಅಂತೂ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿರುವಂತಹ ಪ್ಲೇಸ್ ಇದು. ಬೆಳಿಗ್ಗೆನೂ ನಮ್ಗೆ ದರ್ಶನ ಚೆನ್ನಾಗೇ ಆಯ್ತು. ಹತ್ರ ಶ್ರೀನಿವಾಸಂ ಅಂತ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಬರ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ನಾವು ಅಲ್ಲಿ ದರ್ಶನ ಮಾಡೋಣ ಅಂತ ಇವಾಗ ವಿಸಿಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಟೆಂಪಲ್ ಹತ್ರ ಬಂದಾಗ ನನಗೆ ನಮ್ಮ ಜಗದೀಶ್ ರೆಡ್ಡಿ ಅವರು ಅಂದ್ರೆ ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ಗೆ ಪ್ರತಿಯೊಂದು ಸೈಟ್ಗೂ ಕೂಡ ಅವರೇನೆ ಎಂ ಸ್ಯಾಂಡ್, ಪಿ ಸ್ಯಾಂಡ್ ಮತ್ತೆ ನಮ್ಮ ಬ್ಲಾಕ್ಸ್ ಗಳನ್ನೆಲ್ಲ ಅವರೇ ಆಕ್ಚುಲಿ ಪ್ರೊವೈಡ್ ಮಾಡೋದು. ಅವ್ರನ್ನ ತುಂಬಾ ಎನ್ಸ್ಕೊಂತೀನಿ. ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಯಾಕಂದ್ರೆ ಅವರಿಂದ ನಮ್ಗೆ ಈಸಿಯಾಗಿ ಇಮಿಡಿಯೇಟ್ ಟಿಕೆಟ್ ನ ತಗೊಂಡ್ ಬರೋದಕ್ಕೆ ಒಂದು ಅವಕಾಶ ಆಯ್ತು. ತುಂಬಾನೇ ಥ್ಯಾಂಕ್ಸ್ ಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯ್ತು. ನೋಡ್ತಾ ಇದ್ದೀರಾ ನೋಡಿ, ಈ ಕೆರೆ ಅಂತೂ ಎಷ್ಟು ಚೆನ್ನಾಗಿತ್ತಂದ್ರೆ ನನ್ ಮಗಳು ಅಲ್ಲಿ ಮೇಲ್ ಬರೋದಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ನಾನು ಅವ್ರನ್ನೆಲ್ಲ ಫಸ್ಟ್ ಇಳಿಸ್ಬಿಟ್ಟು ನಾನು ಫೈನಲ್ ಆಗಿ ನಾನು ಹೋಗ್ಬಿಟ್ಟು ಅಲ್ಲಿ ನೀರಲ್ಲೆಲ್ಲ ಚೆನ್ನಾಗಿ ನನ್ಗೆ ಅಭಿಷೇಕ ಮಾಡ್ಕೊಂಡು ದರ್ಶನಕ್ಕಂತ ಖುಷಿಯಾಗಿ ಹೋಗ್ತಾ ಇದ್ದೀನಿ ನೋಡಿ. ದರ್ಶನ ಸೂಪರ್ ಆಗಾಯ್ತು. ಆಕ್ಚುಲಿ ಹೊರಗಡೆ ಬಂದಾಗ ನೋಡಿ ಅಲ್ಲೊಂದು ಹಸು ಬೇರೆ ಇದೆ, ಗೋಮಾತೆಗೂ ಕೂಡ ಪ್ರತಿಯೊಬ್ರು ಅಲ್ಲಿ ಎಲ್ರು ಅದನ್ನ ಸುತ್ತ ಬಂದ್ಬಿಟ್ಟು ಎಲ್ಲ ಅದಕ್ಕೆ ಕೈ ಮುಗಿತಾ ಇದ್ರು. ಹೊರಗಡೆ ನೋಡಿ ಎಷ್ಟು ದೊಡ್ಡದಾಗಿದೆಯಲ್ವಾ. ಇಲ್ಲಿ ಮೊಬೈಲ್ ಯೂಸ್ ಮಾಡಕ್ಕಿತ್ತು, ಇನ್ನು ಒಳಗಡೆ ಹೋಗ್ಬೇಕಿತ್ತು ನೀವು. ಆಕ್ಚುಲಿ ಅಲ್ಲಿ ಧ್ವಜಸ್ತಂಭ ತರ ಏನ್ ಕಾಣಿಸ್ತಾ ಇದೆ ಅದ್ರಗಿಂತ ಒಳಗಡೆ ಹೋಗ್ಬೇಕು. ಹೊರಗಡೆ ಕೂತ್ಕೊಳಕ್ ಚೆನ್ನಾಗಿದೆ. ನೀವು ತಿರುಪತಿಗೆ ಏನಾದ್ರೂ ಹೋಗ್ತಾ ಪ್ಲಾನ್ ಇದ್ರೆ ನೀವು ಟೈಮ್ ಸಿಗುತ್ತಲ್ವಾ, ನೀವು ಯಾವ ತರ ಬುಕಿಂಗ್ ಮಾಡ್ಕೊಂಡು ಆ ತರ ಹೋದಾಗ ಈ ಪ್ಲೇಸ್ ನ ವಿಸಿಟ್ ಮಾಡ್ಲೇಬೇಕು. ಓಕೆ, ಇವರು ಆಟೋ ಅವರು ಕೂಡ ಹಾಗೇನೆ ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗಿ ಈಸಿಯಾಗಿ ಹೋಗ್ಬಿಟ್ಟು ನಮ್ಗೆ ಅಲ್ಲಿ ತೋರಿಸ್ಬಿಟ್ರು. ನೀವೇನಾದ್ರೂ ಸಡನ್ ಆಗಿ ತಿರುಪತಿಗೆ ಹೋಗ್ಬೇಕು, ಈ ತರ ನಮ್ಗೆ ಎಷ್ಟು ಬೇಗ ಟಿಕೆಟ್ ಸಿಗುತ್ತೆ ದರ್ಶನ ಅಂದಾಗ ಬೇಕಾ ನೀವು ಇದೇ ಪ್ರೊಸೀಜರ್ ನ ಫಾಲೋ ಮಾಡಿ, ನಿಮ್ಗೆ ಈಸಿ ಆಗುತ್ತೆ. ನನಗೆ ಗೊತ್ತಿರಂಗೆ ಅವರೇ ಹೇಳ್ತಾ ಇದ್ರು ನೋಡಿ, ಇಲ್ಲಿ ಬಂದಾಗ ಯಾವತ್ತೂ ನಿಮ್ಗೆ ಲೇಟ್ ಆಗೋದೇ ಇಲ್ಲ. ಇಲ್ಲಿ ಟಿಕೆಟ್ ತಗೊಂಡು ನೀವು ವಾಪಸ್ ರಿಟರ್ನ್ ಬಂದು ಬೇಕಾದ್ರೂ ನೀವು ಹೋಗ್ಬೋದು ಆ ಟೈಮಿಂಗ್ಸ್ ಕರೆಕ್ಟ್ ಆಗಿ ಅಂತ ಹೇಳಿದ್ದಾರೆ ನೋಡಿ. ಅವ್ರ ಆಟೋದಿಂದ ನಮ್ಮನ್ನು ಡ್ರಾಪ್ ಮಾಡಿದ್ರು. ಇನ್ನೇನ್ ಹೊಟ್ಟೆ ಕೂಡ ಹಸಿತಾ ಇತ್ತು. ಒಂದು ಟೆಂಪಲ್ ದರ್ಶನ ಆಯ್ತಲ್ವಾ. ಸೊ ಹೋಟೆಲ್ ಹುಡ್ಕೊಂಡು ನಮ್ಮ ತಿರುಪತಿ ಟೌನ್ ನ ನಾವು ಬೆಂಗಳೂರಲ್ಲೇ ಓಡಾಡ್ತಿದೀವೇನೋ ಅನ್ನೋ ಖುಷಿಲಿ ಓಡಾಡ್ಕೊಂಡು ನಾವು ಒಂದು ಡೆಸ್ಟಿನೇಷನ್ ರೀಚ್ ಆದ್ವಿ. ಅದೇ ಈ ಹೋಟೆಲ್ ಆಕ್ಚುಲಿ ಕಾಣಿಸ್ತಾ ಇದೆ ನೋಡಿ ಮುಂದೆ ಲೆಫ್ಟ್ ಸೈಡ್ ಅಲ್ಲಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕಾಫಿ, ಟೀ, ಲೆಮನ್ ಟೀ ಎಲ್ಲ ಇತ್ತು ಇಲ್ಲಿ. ಟಿಫನ್ ಎಲ್ಲ ಮುಗೀತು. ಹಾಗೆ ನಮ್ಮ ಸಾಯಿ ಕುಮಾರ್ ಸ್ವಾಮೀಜಿ ಅವ್ರನ್ನ ಮತ್ತೆ ಮೀಟ್ ಆಗಕ್ಕಂತ ಹೋದ್ವಿ, ಕರೆದಿದ್ರು. ಆಕ್ಚುಲಿ ನಮ್ಗೆ ಟೈಮ್ ಇದೆ ಅಲ್ವಾ, ಅವ್ರ ಜೊತೆ ಸಂಜೆ ವಿಸಿಟ್ ಮಾಡಿರೋದ್ರಿಂದ ಅವ್ರು ಇವಾಗ ನೀವು ಟೈಮ್ ನ ವೇಸ್ಟ್ ಮಾಡೋದ್ ಬೇಡ, ಕಾಳಹಸ್ತಿಗೆ ನಾನು ಡೈರೆಕ್ಟ್ ಆಗಿ ಅಲ್ಲಿ ಟಿಕೆಟ್ ಏನೂ ಬೇಕಾಗಿರಲ್ಲ, ನಾನು ಒಬ್ರು ಪರಿಚಯ ಇರೋರ್ಗೆ ನಾನು ರೆಫರೆನ್ಸ್ ಮಾಡ್ತೀನಿ ಅಂದ್ಬಿಟ್ಟು ನಮಗ್ ಕಾಲ್ ಮಾಡ್ಬಿಟ್ಟು ಅಲ್ಲಿಗೆ ಕಳಿಸಿದ್ರು. ನಾವು ಹೋಗ್ತಾ ಇದೀವಿ ನೋಡಿ. ಕಾಳಹಸ್ತಿ ಟೆಂಪಲ್ ಅಂತೂ ನಾನು ಫಸ್ಟ್ ಟೈಮ್ ಮುಂಚೆ ನೋಡಿದ್ದೆ, ಇವಾಗ ಇನ್ನೂ ಕ್ಯೂರಿಯಾಸಿಟಿ ಆಗ್ತಿದೆ. ಅಲ್ಲಿ ತುಂಬಾ ವಿಶೇಷವಾಗಿದೆ. ಅಲ್ಲಿ ಗರ್ಭಗುಡಿ ಒಳಗಡೆ ಇರುವಂತಹ ದೇವರು ನೀವು ನೋಡಿರ್ತೀರಾ. ಅಲ್ಲಿ ಕಾಳಹಸ್ತಿ ಅನ್ನೋದಕ್ಕೆ ಎಕ್ಸಾಕ್ಟ್ ಆಗಿ ಮೀನಿಂಗ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹೇಳ್ದಾಗೆ ಶ್ರೀ ಕಾಳಹಸ್ತಿ ಟೆಂಪಲ್ ಹೆಸರಲ್ವಾ, ಅಲ್ಲಿ ಶ್ರೀ ಅಂದ್ರೆ ನಿಮ್ಗೆ ಜೇಡ, ಓಕೆನಾ. ಹಾಗೆ ಕಾಳ ಅಂದ್ರೆ ಸರ್ಪ, ಹಸ್ತಿ ಅಂದ್ರೆ ಆನೆ. ಆ ದೇವಸ್ಥಾನದಲ್ಲಿ ನಿಮ್ಗೆ ಆ ಗರ್ಭಗುಡಿ ಒಳಗಡೆ ದೇವ್ರು ಕಾಣಿಸೋದು ಕೂಡ ಅಷ್ಟೇ ವಿಶೇಷವಾಗಿ ಆ ಮೂರು ಕಾಂಬಿನೇಷನ್ ಇಂದಾನೆ ಅಲ್ಲಿ ಆಗಿರೋದು. ಅದು ನಮ್ಗೆ ಡೈರೆಕ್ಟ್ ಎಂಟ್ರಿ ಇನ್ನೂ ಚೆನ್ನಾಗಿರೋದ್ರಿಂದ ನಮ್ಗೆ ಇನ್ನೂ ತುಂಬಾ ಹೊತ್ತಲ್ಲಿ ನೆನ್ಸ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಫಸ್ಟ್ ಟೈಮ್ ಆ ರೀತಿ ನಾನು ದರ್ಶನ ತಗೊಂಡಿರೋದು, ಖುಷಿನೇ ಆಯ್ತು. ನೆಕ್ಸ್ಟ್ ಅಲ್ಲಿಂದ
ದರ್ಶನನೂ ಆಯ್ತು, ಊಟ ಆಯ್ತು. ಹಾಗೆ ನಾನು ಮತ್ತೆ ನನ್ನ ಫ್ಯಾಮಿಲಿ ಇವಾಗ ಮತ್ತೆ ಸ್ವಾಮೀಜಿಯವ್ರ ಮನೆಗೆ ಬಂದ್ವಿ. ನಾವು ನೈಟ್ ದರ್ಶನಕ್ಕೆ ರೆಡಿ ಆಗ್ತಾ ಇರೋದು. ಸೊ ಅವ್ರ ಜೊತೆ ಕೆಲವೊಂದು ಫೋಟೋ ಶೂಟ್ ಗಳೆಲ್ಲ ಮಾಡ್ಕೊಂಡ್ವಿ, ಫ್ರೆಂಡ್ಲಿ ಆಗೆಲ್ಲ ಮಾತಾಡ್ತಾನೆ ಇದ್ವಿ, ಡಿಸ್ಕಷನ್ ಮಾಡ್ತಾ ಇದ್ವಿ. ಕೆಲವೊಂದು ಅವ್ರ ಕಡೆಯಿಂದ ಗೈಡೆನ್ಸ್ ನೆಲ್ಲ ತಗೊಂಡ್ವಿ, ಲೈಫ್ ಬಗ್ಗೆ, ನಮ್ಮ ಬಿಸ್ನೆಸ್ ಬಗ್ಗೆ. ಅವರು ಕೂಡ ನಮ್ಗೆ ಅಲ್ಲಿ ಮೇಲ್ಗಡೆ ಆಲ್ರೆಡಿ ಅರೇಂಜ್ ಮಾಡಿ ಇಟ್ಟಿದ್ರು, ಹೇಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂದ್ಬಿಟ್ಟು. ಸೊ ಅವ್ರು ಹೇಳಿರೋ ಗೈಡೆನ್ಸ್ ಪ್ರಕಾರ ನಾವು ಹೊರಟ್ವಿ ನೋಡಿ. ಇವಾಗ ಹೋಗ್ತಾ ಕಾರಲ್ಲಿ ಸಾಂಗ್ ಹಾಕೊಂಡು ಮತ್ತೆ ಎಲ್ಲ ಎಣಿಸ್ಕೊಂತಾ ಹೋಗ್ತಾ ಇದ್ವಿ. ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡಿ. ತಿರುಪತಿ ಅನ್ನೋದಂತೂ ನಮ್ಗೆ ಫಸ್ಟ್ ತುಂಬಾ ಕಷ್ಟ ಆಗುತ್ತೇನೋ, ಇಷ್ಟು ದೂರ ಅನ್ನೋ ತರ ಅನ್ಸ್ತಾ ಇತ್ತು ಮುಂಚೆ ಎಲ್ಲ ಹೋದಾಗ. ಇವಾಗಂತೂ ತುಂಬಾ ಹತ್ರದಲ್ಲೇನೆ ಇಷ್ಟು ಈಸಿಯಾಗಿ ನಮ್ಗೆ ಇಲ್ಲಿ ದರ್ಶನಕ್ಕೆಲ್ಲ ಅರೇಂಜ್ಮೆಂಟ್ ಆಯ್ತು ಅನ್ನೋದು ದೇವ್ರ ದಯೆಯಿಂದಾನೆ ಅನ್ನೋದು ಗೊತ್ತಾಗಿ ತುಂಬಾನೇ ಖುಷಿ ಆಗ್ತಾ ಇತ್ತು. ಸೊ ಇನ್ನೇನ್ ಇದು ನಾನು ಬೆಟ್ಟದಲ್ಲಿ ಹೋಗ್ತಿರುವಾಗ ನಾನ್ ತೆಗ್ದಿರೋ ವಿಡಿಯೋ ಇದು ನೋಡಿ. ಆ ಕಡೆ ಈ ಕಡೆ ಏನು ವೆಹಿಕಲ್ ಗಳಿಲ್ಲ. ಅವತ್ತಂತೂ ಜನನೂ ಜಾಸ್ತಿ ಇರ್ಲಿಲ್ಲ, ತುಂಬಾ ಕಡಿಮೆನೆ ಇದ್ರು. ನಾವು ಸಡನ್ ಆಗಿ ಅಲ್ಲಿ ಹೋಗಿರೋದ್ರಿಂದ ನಮಗ್ ಸಡನ್ ಆಗಿ ಈ ರೀತಿ ಒಂದು ದರ್ಶನ ಭಾಗ್ಯ ಸಿಕ್ತು ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಬೆಟ್ಟದ ಮೇಲೆ ರೀಚ್ ಆದ್ವಿ ಆಲ್ರೆಡಿ. ನಿಮ್ಗೆ ನಾವು ಪಾರ್ಕಿಂಗ್ ಎಲ್ಲ ಮಾಡ್ಬಿಟ್ಟು ಫಸ್ಟ್ ನಾವು ವಿಸಿಟ್ ಮಾಡಿರೋದು ಆಕ್ಚುಲಿ ಊಟಕ್ಕೆ ಹೋಗೋಣ ಅಂತಾನೆ ಹೋದ್ವಿ. ದೇವಸ್ಥಾನದ ಪ್ರಸಾದ ಊಟನ ಫಸ್ಟ್ ಸ್ವೀಕಾರ ಮಾಡ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತಾನೆ ರೆಡಿ ಆಗಿದ್ ನಾವು. ಅಲ್ಲಿ ನಿಮಗ್ ನಾನೊಂದು ಗೈಡ್ ಮಾಡ್ಬೇಕಂದ್ರೆ ಆಕ್ಚುಲ್ ಅಲ್ಲಿ ಶ್ರೀ ವರಹಸ್ವಾಮಿ ಅಂತ ಒಂದು ಚಿಕ್ಕ ಟೆಂಪಲ್ ಇದೆ, ನಿಮಗ್ ಗೊತ್ತಿರುತ್ತೆ. ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ಟೆಂಪಲ್ ಪಕ್ಕದಲ್ಲೇ ಇರುತ್ತೆ ನೋಡಿ, ಚಿಕ್ಕದಾಗಿರೋದು. ಬಟ್ ಅಲ್ಲಿ ಫಸ್ಟ್ ನೀವು ವಿಸಿಟ್ ಮಾಡಿ ನೀವೇನಾದ್ರೂ ವೆಂಕಟರಮಣ ಸ್ವಾಮಿಗೆ ನೀವು ರೆಡಿಯಾಗಿ ಮತ್ತೆ ಹೋದ್ರೆ ನಿಮ್ಗೆ ಅವತ್ತಂತೂ ನಿಮ್ಮ ದರ್ಶನ ಅಂತೂ ಕಡಾಖಂಡಿತವಾಗಿ ಆಗೇ ಆಗತ್ತೆ. ಅದು ತುಂಬಾ ಸುಲಭದಲ್ಲೇ ಆಗತ್ತೆ. ಇದು ಅಲ್ಲಿರುವಂತ ಪ್ರತೀತಿನೂ ಹೌದು, ಇದು ಎಕ್ಸ್ಪೀರಿಯನ್ಸ್ ಹೌದು. ಬೇರೆಯವ್ರು ಹೇಳೋದು ನಾನು ಕೇಳಿಸ್ಕೊಂಡಿದ್ದೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಫ್ರೆಂಡ್ಸ್, ನಮ್ಮ ವೆಂಕಟರಮಣ ಸ್ವಾಮಿ ಅವರು ತುಂಬಾ ಸಾಲ ಮಾಡ್ಕೊಂಡು ಪ್ಲೇಸಸ್ ಸಿಗದೆ ಅಲ್ಲೆಲ್ಲ ಓಡಾಡ್ತಿರುವಾಗ ಇವರು ವರಹ ಸ್ವಾಮಿಯವರೇ ಆಕ್ಚುಲಿ ಅವ್ರಿಗೆ ಪ್ಲೇಸ್ ಕೊಟ್ಟಿರೋದು. ಓಕೆ, ಅದೊಂದು ರೀಸನ್ ಇಂದ ಫಸ್ಟ್ ವರಹ ಸ್ವಾಮಿಗೆ ನಾವು ಪ್ರೇ ಮಾಡ್ಕೊಂಡು ಕೈ ಮುಗಿದು ಅಲ್ಲಿಂದ ನಾವು ಮತ್ತೆ ನಮ್ಮ ವೆಂಕಟರಮಣನ ದರ್ಶನಕ್ಕೆ ಹೊರಟ್ರೆ ಅಷ್ಟು ಈಸಿಯಾಗಿ ಆಗತ್ತೆ ಅನ್ನೋದು ಒಂದು ಪ್ರತೀತಿ. ಅದು ನಿಜಾನೂ ಕೂಡ. ನೀವು ನೆಕ್ಸ್ಟ್ ಟೈಮು ಅದೇ ರೀತಿನೇ ಫಾಲೋ ಮಾಡಿ. ಓಕೆ, ಎಷ್ಟೇ ನೀವು ಲೇಟ್ ಆಗಿ ಹೊರಟ್ರು ಕೂಡ ನಿಮಗೆ ಈಸಿಯಾಗಿ ನಿಮ್ಗೆ ದರ್ಶನ ಆಗತ್ತೆ. ಎಲ್ಲ ಚೆನ್ನಾಗಿ ಆಯ್ತು, ಬೇಗನೆ ಆಯ್ತು, ಯಾಕಂದ್ರೆ ನಾವು VIP ಎಂಟ್ರಿ ಹೋಗಿರೋದ್ರಿಂದ. ಬಟ್ ನೋಡಿ ಫ್ರೆಂಡ್ಸ್, ದರ್ಶನ ಆಗಿದ ತಕ್ಷಣ ಏನಾಯ್ತು ಅಂದ್ರೆ ಮಳೆ ಅಂತೂ ಎಷ್ಟು ಜೋರಾಗಿ ಬಂತು ಅಂದ್ರೆ ಆಕ್ಚುಲ್ ನಮ್ಗೆ ಅಲ್ಲಿನ ಹೊರಗಡೆ ಬರೋದಕ್ಕೆ ಆಗಿಲ್ಲ. ಅಲ್ಲಿ ಟೈಮಿಂಗ್ಸ್ ನಿಮ್ಗೆ ಗೊತ್ತಲ್ವಾ, ನೈಟ್ 12 o'clock ಆದ್ಮೇಲೆ ಬೆಟ್ಟದಿಂದ ಕೆಳಗಡೆ ವೆಹಿಕಲ್ ಗಳನ್ನ ಬಿಡೋದಿಲ್ಲ ಟಿಲ್ 3 o'clock ಅರ್ಲಿ ಮಾರ್ನಿಂಗ್ ತನಕ. ಸೊ ನಾವೇನ್ ಮಾಡಿದ್ವಿ, ಏನು ಮಾಡಕ್ ಆಗಲ್ಲ, ದರ್ಶನ ಬೇಗ ಆದ್ರೂ ಮತ್ತೆ ನಾವ್ ಅಲ್ಲಿ ಬೆಟ್ಟದಲ್ಲಿ ಇರೋ ಪರಿಸ್ಥಿತಿ ಬಂತಲ್ವಾ ಅಂದ್ಬಿಟ್ಟು ಅಲ್ಲೇನೆ ಕಾರಲ್ಲೇನೆ ಸ್ಟೇ ಆದ್ವಿ. ಸೊ ಮಾರ್ನಿಂಗ್ ತನಕ ಇದ್ದು ನಾವು ಮತ್ತೆ ಬೆಟ್ಟ ಇಳಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾನು ಏನ್ ಮಾಡಿದ್ವಿ ನೆಕ್ಸ್ಟ್ ಡೇ ಅನ್ನೋದೆಲ್ಲ ತಿಳಿಸ್ತೀನಿ. ಯಾಕಂದ್ರೆ ಬೇರೆ ಪ್ಲೇಸಸ್ಗೂ ವಿಸಿಟ್ ಮಾಡಿದ್ವಿ, ಕೆಲವೊಂದು ಪ್ಲೇಸಸ್ ನ ನಿಮ್ಗೂ ಕೂಡ ಪರಿಚಯ ಮಾಡಿಸ್ತೀನಿ. ಅಲ್ಲಿ ತನಕ ಈ ನಿಮ್ಮ ಸ್ಪೀಡ್ ಶೆಟ್ಟಿ ಚಾನಲ್ ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಮರಿದೇನೆ ಏನ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ.